ಇವತ್ತು ನೋಡಿ ನಾನು ಏನು ಮಾಡ್ತಾಯಿದ್ದೀನಿ ಅಂತ ನೀವು ಥಿಂಕ್ ಮಾಡ್ತಿರಬಹುದು. ನಾನಿವತ್ತು ಪುಂಡಿ ಪಲ್ಯ ಮಾಡ್ತಾಯಿದ್ದೀನಿ. ಇದಕ್ಕೆ ಏನು ಬೇಕಪ್ಪ ಅಂತಂದರೆ ಮೊದಲಿಗೆ ಪುಂಡಿ ಪಲ್ಯ ಹಾಗೆ ತೊಗರಿಬೇಳೆ ಇವೆರಡಿದ್ದರೆ ಪುಂಡಿ ಪಲ್ಯ ಆಗುತ್ತೆ. ಈಗ ನಾನು ಒಂದು ಕುಕ್ಕರಲ್ಲಿ ಪುಂಡಿ ಪಲ್ಯವನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ತೊಗರಿಬೇಳೆಯನ್ನು ಸೇರಿಸ್ತಾ ಇದ್ದೀನಿ. ಹೀಗೆ ಸೇರಿಸ್ಕೊಂಡಾದಮೇಲೆ ಅದಕ್ಕೆ ಸ್ವಲ್ಪ ನಾನು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಯಾಕಪ್ಪ ಅಂತಂದರೆ ಅದು ಜಲ್ದಿ ಕುದಿಯುತ್ತೆ, ಅದಕ್ಕೆ. ಹಾಗೆ ಸ್ವಲ್ಪ ನೀರು ಹಾಕಿ ಒಂದು 3 ವಿಸಿಲ್ ಮಾಡಿ ಅದಾದಮೇಲೆ ಸ್ವಲ್ಪ ಮೆಣಸಿನ್ಕಾಯನ್ನು ಕುಟ್ಕೊಳ್ತಾ ಇದ್ದೀನಿ. ಎದಕ್ಕಪ್ಪ ಅಂತಂದರೆ ಅದಕ್ಕೆ ಹಾಕ್ಕೊಳ್ಳೋಕ್ಕೆ. ಅದಾದಮೇಲೆ ಹಾಗೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಸ್ವಲ್ಪ ಕುಟ್ಕೊಳ್ಳಿ, ಅದನ್ನು ಸಣ್ಣಗೆ ಕುಟ್ಕೊಳ್ಳಿ. ಅವೆರಡು ಆದಮೇಲೆ ಈಗ ನೋಡಿ ಹೀಗಾಗಿದೆ ಬೆಳ್ಳುಳ್ಳಿ. ಈಗ ನಾವು ಅದು ಇಟ್ಟಿದ್ದೀವಲ್ವ, ಅದು ಕುದ್ದಿದೆ ಅಲ್ವಾ ಅಂತ ನೋಡೋಣ ಬನ್ನಿ. ನೋಡಿ ಚೆನ್ನಾಗಿ ಕುದ್ದಿದೆ. ಇದಕ್ಕೆ ನಾವೀಗ ಸ್ವಲ್ಪ ಮುಚ್ಚಿ ಚಮಚೆಯಿಂದ ಅದಕ್ಕೆ ಏನೇನು ಹಾಕಬೇಕು, ಬೆಳ್ಳುಳ್ಳಿ, ಶೇಂಗಾ ಮತ್ತು ಕೊತ್ತಂಬರಿ. ಈಗ ನಾನು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಅರಿಶಿಣ ಹಾಕ್ಕೊಳ್ಳಿ. ಅದಾದಮೇಲೆ ಈಗ ನಾನು ಹೇಳಿರುವಂಥ ಐಟಮ್ಗಳು ಒಂದೊಂದಾಗಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದರೆ ಸಾಕು. ಈಗ ನೋಡಿ ನಮ್ಮ ಪುಂಡಿ ಪಲ್ಯ ರೆಡಿಯಾಗಿದೆ. ನೋಡಿ ಹೀಗಾಗಿದೆ. ಒಮ್ಮೆ ಮಾಡಿ ನೋಡಿ.